ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆಯಿಂದ ಸಮೀಕ್ಷೆ ಆರಂಭ ಆಗಿದೆ. ಆದರೆ ಸಮೀಕ್ಷೆಯ ಸಂದರ್ಭದಲ್ಲಿ ಖುದ್ದು ಕೇಂದ್ರ ಸಚಿವ ವಿ ಸೋಮಣ್ಣ ಅದರಲ್ಲಿರುವಂತಹ ಪ್ರಶ್ನೆಗಳ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ನಿವಾಸಕ್ಕೆ ಇವತ್ತು ಗಣತಿದಾರರು ತೆರಳಿದ್ರು. ವಿಜಯನಗರದಲ್ಲಿರುವಂತಹ ಅವರ ಮನೆಗೆ ಹೋಗಿ 60 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಒಂದೊಂದೇ ಪ್ರಶ್ನೆಯನ್ನ ಕೇಳ್ತಾ ಕೇಂದ್ರ ಸಚಿವರು ಗಣತಿದಾರರಿಗೆ ಇಷ್ಟು ಪ್ರಶ್ನೆಗಳು ಬೇಕಾ ಅಂತ ಹೇಳಿ ಮರು ಪ್ರಶ್ನೆ ಹಾಕಿದ್ದಾರೆ. ಇನ್ನು ಉಪಜಾತಿಯ ಬಗ್ಗೆ ಕೇಳಿದಾಗ ಸಿದ್ದರಾಮಯ್ಯರ ಜಾತಿ ಅಂತ ಬರ್ಕೊಳ್ಳಿ ಅಂತ ಉತ್ತರಿಸಿದ್ರು. ಮದುವೆಯಾದಾಗಿನ ವಯಸ್ಸು ಯಾಕೆ ಕೇಳಬೇಕು ನೀವು ಅಂತ ಪ್ರಶ್ನೆ ಮಾಡಿದ್ರು ಕೇಂದ್ರ ಸಚಿವರು. ಹಲವು ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಡಿಕೆಶಿ ಹೆಸರನ್ನೇ ಉತ್ತರಿಸಿದ್ದಾರೆ ಸಚಿವ ವಿ ಸೋಮಣ್ಣ. ಉತ್ತರ ಕೊಡೋಕಾಗದಿರೋ ಪ್ರಶ್ನೆಗಳನ್ನೆಲ್ಲ ಹಾಕಿದ್ದೀರಾ, ಯಾರೋ ತಲೆ ಕೆಟ್ಟಿರೋರು ಇದನ್ನ ಮಾಡಿದ್ದು ಕರೇರಿ ಅವರನ್ನ ಅಂತ ಹೇಳಿ ಗರಂ ಆದಂತಹ ಪ್ರಸಂಗ ಕೂಡ ನಡೆಯಿತು. ಸರ್, ತಮಗೆ ಮದುವೆಯಾಗಿ ಎಷ್ಟು ವಯಸ್ಸಾಗಿತ್ತು? ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು ಅಂತ ಒಂದಿದೆ ಸರ್, ಅದೆಲ್ಲ ಸಿದ್ದರಾಮಯ್ಯ ಕೇಳಬೇಕು. ಯಾವುದಿಲ್ಲ ಅಂತ ಆಗ್ಬಿಟ್ಟೆ. ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ? ಹೌದಾದರೆ ಏನು ಅಂತ ಸರ್ಕಾರಿ ಮಾಸಿಕ ವೇತನದ ಆಧಾರ, ಮಾಸಿಕ ವೇತನದ ಆಧಾರದ ಮೇಲೆ ಖಾಸಗಿ ಉದ್ಯೋಗ, ಸ್ವಂತ ಉದ್ಯೋಗ ಅಥವಾ ಸ್ವಯಂ ಉದ್ಯೋಗ ಏನಂತ ನೀನೇ ಬರ್ಕೊಡ್ತೀನಿ. ಭಾರತ ಸರ್ಕಾರದ ಮಂತ್ರಿ ಆಗಿದ್ದೀನಿ, ಏನ್ ಮಾಡ್ಬೇಕು ನಾನು ಹೇಳು? ಬೈಬೇಕಾಯ್ತದ ಮಾಡ್ತೀವಲ್ಲ ಕೇಳಿದಾಗ ಎಂದರ ಚೆಂಟ ಆಯ್ತದೆ ಗಲೀಜು. ಈಗೇನು ಗೊತ್ತಾ ಸರ್, ಇಲ್ಲಿ ಕೇಂದ್ರ ಸರ್ಕಾರದ ಸೇವೆ ಅಂತ ಇದೆ, ಮುಗೀತು. ಸೇವಾ ಗುಂಪನ್ನು ಮಾಡಿ ಅಂತ ಇದೆ. ಇವು ಅದೇ ಸರ್, ಗೌರ್ಮೆಂಟ್ ಅಲ್ಲಿ ಏನಂದ್ರೆ ಸರ್ ಎಂಪ್ಲಾಯ್ಸ್ ಇರ್ತಾರಲ್ಲ ಸರ್, ಅವಕ್ಕೆ ಬರುತ್ತೆ ಸರ್. ನಮ್ಗೇನ್ ಬರೋದು, ಅನ್ವಯ ಆಗೋದಿಲ್ಲ. ಮ್ಯಾಂಡೇಟರಿ ಇದು ತಗೊಂಡ್ಮೇಲೆ ಗ್ರೂಪ್ ಎ ಅಂದ್ರೆ ಸರ್ IAS ಆಫೀಸರ್, ಡಬಲ್ ಎ ಆ ಥರದ್ದೆಲ್ಲ. ಮಿನಿಸ್ಟರ್ ನಮ್ಗೆ ಏನ್ ಗೊತ್ತಿರ್ತದೆ, ಯಾವ ಗ್ರೂಪ್ ಅಂತ ಸಿದ್ದರಾಮಯ್ಯ ಯಾವ ಗ್ರೂಪ್ ಅಂತ ಹಾಕ್ತೀರಿ, DK ಶಿವಕುಮಾರ್ ಯಾವ ಗ್ರೂಪ್ ಹಾಕಿದ್ದಾರೆ? ಉಪಜಾತಿ ಅಂತ ಕೇಳಿದ್ದಾರೆ, ಮತ್ತೆ ಜಾತಿಯ ಪರ್ಯಾಯ ಸಿದ್ದರಾಮಯ್ಯ ಜಾತಿ ಅಂತ ಬರ್ಕೊಡೋದು ಎಲ್ಲರೂ ಇಡೀ ದೇಶಕ್ಕೆ. ಸರ್, ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ? ನನಗೇನು ಕಮ್ಮ ಬೇಕು ಅದು ಎಲ್ಲರಿಗೂ. ಸರ್, ತಮಗೆ ಮದುವೆಯಾಗಿ ಎಷ್ಟು ವಯಸ್ಸಾಗಿತ್ತು? ನಮ್ಮ ಅಪ್ಪ ಅಮ್ಮನ ಎಲ್ಲ ದುರಂತ 20. ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು ಅಂತ ಒಂದಿದೆ ಸರ್, ಅದೆಲ್ಲ ಸಿದ್ದರಾಮಯ್ಯನವರಿಗೆ ಕೇಳಬೇಕು. 60 ಪ್ರಶ್ನೆಗಳನ್ನ ಕೇಳಲಾಗಿದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹ ಸಂದರ್ಭದಲ್ಲಿ ಕೆಲ ಪ್ರಶ್ನೆಗಳಿಗೆ ಖುದ್ದು ಕೇಂದ್ರ ಸಚಿವ ವಿ ಸೋಮಣ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ಅವಶ್ಯಕತೆ ಇದೆಯಾ ಈ ಪ್ರಶ್ನೆಗಳು ಅಂತ ಹೇಳಿ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ಇನ್ನು ಸಚಿವರು, ಕೇಂದ್ರದಲ್ಲಿ ಸಚಿವರಾಗಿರುವಂತವರು ವಿ ಸೋಮಣ್ಣ, ಈಗ ಯಾವ ಉದ್ಯೋಗ, ಏನು ವೃತ್ತಿ ಅಂತ ಹೇಳಿ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಏನು ಹಾಕಬೇಕು, ಬಂದಿರುವಂತಹ ಗಣತಿದಾರರಿಗೆ ಅದು ಗೊತ್ತಿಲ್ಲ. ಕೇಂದ್ರ ಸರ್ಕಾರದ ಸೇವೆ ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರಿ ಹುದ್ದೆಯಲ್ಲಿ ಇರುವಂತವರು, ಸೆಂಟ್ರಲ್ ಗವರ್ಮೆಂಟ್ ಜಾಬ್ ನಲ್ಲಿ ಇರುವಂತವರಿಗೆ ಆ ಕೆಟಗರಿಯನ್ನ ಹಾಕಲಾಗಿದೆ. ಈಗ ಒಬ್ಬ ಜನಪ್ರತಿನಿಧಿ, ಸೆಂಟ್ರಲ್ ಮಿನಿಸ್ಟರ್ ಆಗಿರೋರು, ಅವರನ್ನ ಯಾವ ಕೆಟಗರಿಗೆ ಹಾಕಬೇಕು ಆ ಬಗ್ಗೆ ಗಣತಿದಾರರಿಗೆ ಮಾಹಿತಿ ಇಲ್ಲ, ಅಂದ್ರೆ ಅವ್ರಿಗೆ ಸರಿಯಾದಂತಹ ತರಬೇತಿಯನ್ನ ಕೊಟ್ಟಿಲ್ಲ. ಇನ್ನು ಹಲವು ಪ್ರಶ್ನೆಗಳಿಗೆ ಅಯ್ಯೋ ಸಿದ್ದರಾಮಯ್ಯ ಅವ್ರ ಹೆಸರನ್ನೇ ಹಾಕೊಳ್ಳಿ, DKಶಿ ಅವರಿಗೆ ಯಾವ ಗ್ರೂಪ್ ಮಾಡಿದ್ದೀರಿ ಅದನ್ನೇ ಹಾಕೊಳ್ಳಿ, ಈ ರೀತಿಯಾದಂತಹ ಉತ್ತರವನ್ನ ಕೊಟ್ಟರು ಕೇಂದ್ರ ಸಚಿವ ವಿ ಸೋಮಣ್ಣ. ಇಲ್ಲಿ ಪ್ರಶ್ನೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹ ಸಮೀಕ್ಷೆಯ ಬಗ್ಗೆ ಅಲ್ಲ. ಸರ್ಕಾರದ ಉದ್ದೇಶ ಒಳ್ಳೆಯದೇ ಇದೆ, ಒಂದಿಷ್ಟು ಯೋಜನೆಗಳು ಬರಬೇಕು, ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೋ ಅವರಿಗಾಗಿ ಒಂದಿಷ್ಟು ಸ್ಕೀಮ್ಗಳನ್ನ ಮಾಡಬೇಕು, ಆ ಕಾರಣಕ್ಕಾಗಿ ನಮಗೆ ಈ ವರದಿ, ಈ ಸಮೀಕ್ಷೆ ಅಗತ್ಯ ಅಂತ ಸರ್ಕಾರ ಹೇಳ್ತಿದೆ, ಅದನ್ನ ಒಪ್ಕೊಳ್ಳೋಣ. ಆದ್ರೆ ಅದನ್ನ ಜಾರಿ ಮಾಡುವಂತಹ ಸಂದರ್ಭದಲ್ಲಿ, ಪ್ರಶ್ನೆಗಳನ್ನ ಸೆಟ್ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಇದನ್ನೆಲ್ಲ ಗಮನಿಸಿಲ್ವಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ನಿನ್ನೆ DCM DK ಶಿವಕುಮಾರ್ ಅವರು ಕೆಲ ಪ್ರಶ್ನೆಗಳಿಗೆ ಯಾವ ರೀತಿ ಆಕ್ಷೇಪವನ್ನ ಇಟ್ಟಿದ್ರು, ಇವತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಕೆಲ ಪ್ರಶ್ನೆಗಳನ್ನ ಕೇಳಿದಾಗ ಗರಂ ಆಗಿದ್ದಾರೆ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ಕೆಲಸಕ್ಕೆ ಬಾರದ ಕೆಲಸನ ಸೃಷ್ಟಿ ಮಾಡಿ ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಬೇರೆ ರೂಪದಲ್ಲಿ ಅಂತ ಹೇಳಿ ನಾನು ಬೆಳಿಗ್ಗೆ 9 ಗಂಟೆ 20 ನಿಮಿಷಕ್ಕೆ ಕುಳಿತವನು
ಸುಮಾರು 1 ಗಂಟೆ 4 ನಿಮಿಷ ಆದರೂ ಕೂಡ ಒಬ್ಬನ ಮಾಹಿತಿಯನ್ನು ಪಡೆಯೋದಕ್ಕೆ ಅಧಿಕಾರಿಗಳ ಕೈಲಾಗಲಿಲ್ಲ. ಈ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ, ತಾಂತ್ರಿಕ ತೊಂದರೆಗಳಿಂದ ಕೂಡಿದೆ. ಮಾಹಿತಿ ಇಲ್ಲದೆ ಇರ್ತಕ್ಕಂಥ 10 ಭಾಗವನ್ನು ವ್ಯವಸ್ಥೆಗಳನ್ನು ತಂದು ಯಾರೋ ಸರಿಯಾಗಿ ಮಾಹಿತಿ ಕೊಡ್ತೀನಂತಿರೋ ಅವರು ಕೂಡ ಕೊಡದೆ ಹೋಗೋದಕ್ಕೆ ಇದೊಂದು ಒಂದು ದೊಡ್ಡ ಉದಾಹರಣೆ ಆಗಿದೆ. ನನಗನ್ನಿಸ್ತದೆ ಇನ್ನೊಂದು ಕಾಂತರಾಜ್ ಕಮಿಟಿ ಸಮಿತಿಯ ರಿಪೋರ್ಟ್ ಆಯ್ತದೆ ವಿನ ಇದರಿಂದ ಏನೇನು ಆಗೋದಿಲ್ಲ. ನಾನು ಕೂಲಂಕುಷವಾಗಿ ಸಾಕಷ್ಟು ಅಧ್ಯಯನ ಮಾಡಿದೆ. 60 ಭಾಗವನ್ನು 60 ಕಡೆ ಒಂದೊಂದನ್ನು ಮಾಡಿ ಜಾತಿಗಳನ್ನು ಸಬ್ಕಾಸ್ಟ್ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡೋದು ಒಂದು ಕಡೆ ಆದರೆ ನೀವೇನು ಮಾಡ್ತೀರಾ, ನಿಮ್ಮ ಉದ್ಯೋಗ ಏನು, ಇದು ಇನ್ನೊಂದು ಕಡೆ ಆದರೆ, ಮತ್ತೊಂದು ಕಡೆ ಈ 11 ವರ್ಷದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತ ದೇಶದ ಭವಿಷ್ಯವನ್ನು ಮೇಲ್ಪಂಕ್ತಿಗೆ ತರಬಹುದು ಅನ್ನೋದಕ್ಕೆ ಒಂದು ದಿಕ್ಸೂಚಿಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.